2026ರ IPL ಗಾಗಿ 359 ಮಂದಿ ಹೆಸರು ನೋಂದಾಯಿಸ್ಯಾರಿ ಆಟಗಾರರು ನಾವು ಆಡ್ಬೇಕು ಅಂತ. ಹಿಂಗಾಗಿ ಇವತ್ತು ಅಬುಧಾಬಿದಾಗ ಮೀಟಿಂಗ್ ನಡೀತದ ನೋಡ್ರಿ. ಅಂದ್ರೆ ಅಬುಧಾಬಿದಾಗ ಹರಾಜು ಪ್ರಕ್ರಿಯೆ ನಡೀತದ್ರಿ. ಈ ಹರಾಜು ಪ್ರಕ್ರಿಯೆದಾಗ 77 ಸ್ಥಾನಗಳು ಖಾಲಿವಾರಿ. ಆ 77 ಸ್ಥಾನದಾಗ 31 ವಿದೇಶಿ ಆಟಗಾರರನ್ನು 10 ತಂಡಗಳು ಸೇರಿ ಖರೀದಿ ಮಾಡ್ಬೇಕ್ರಿ. ಹಂಗಂದ್ರ ಯಾವ ಆಟಗಾರರಿಗೆ ಯಾರು ಖರೀದಿ ಮಾಡ್ತಾರ ಎಂಬುದನ್ನು ನಾವ್ ಇವತ್ತು ಹರಾಜಿನಾಗ ನೋಡಮ್ರಿ. ಒಟ್ಟ ಒಂದು ತಂಡದಾಗ 25 ಜನ ಆಟಗಾರರು ಇರ್ಬೇಕು ನೋಡ್ರಿ. ಅದ್ರಾಗ 8 ಮಂದಿ ವಿದೇಶಿ ಆಟಗಾರರು ಇರ್ಬೇಕ್ರಿ, 17 ಮಂದಿ ಭಾರತದ ದೇಶೀಯ ಆಟಗಾರರು ಇರ್ಬೇಕ್ರಿ. ಹಂಗಂದ್ರ ಯಾವ ಆಟಗಾರರಿಗೆ ಯಾವ ತಂಡ ಖರೀದಿ ಮಾಡ್ತಾ ಎಂಬುದು ನೋಡಮ್ರಿ. ಇವಾಗ ನಾವು ನೋಡಮ್ರಿ 10 ತಂಡಗಳಲ್ಲಿ ಎಷ್ಟು ಮಂದಿ ಆಟಗಾರರ ಹರ ಮತ್ತು ಎಷ್ಟು ಮಂದಿ ವಿದೇಶಿ ಆಟಗಾರರನ್ನು ಯಾವ ತಂಡ ಖರೀದಿ ಮಾಡಬೇಕು ಮತ್ತು ದೇಶಿ ಆಟಗಾರರನ್ನು ಯಾವ ತಂಡ ಖರೀದಿ ಮಾಡ್ಬೇಕು ಎಂಬುದನ್ನು ನಾವು ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳಿದುಕೊಳ್ಳಮ್ರಿ. ಮೊದಲಿಗೆ ನಾವು ನೋಡಮ್ರಿ RCB ತಂಡದಾಗ ಎಷ್ಟು ಜನ ಹರ. RCB ತಂಡದಾಗ ಈಗ ನೋಡ್ರಿ 17 ಜನ ಹರಾರಿ, ವಿದೇಶಿ ಆಟಗಾರರು ಮತ್ತು ಭಾರತದ ಆಟಗಾರರು ಸೇರಿ 17 ಜನ ಹರಾರಿ. ಅದ್ರಾಗ 6 ಮಂದಿ ಏನ್ ಮಾಡ್ಯಾರಿ ವಿದೇಶಿ ಆಟಗಾರರ ಹರಾರಿ ಮತ್ತ 11 ಮಂದಿ ದೇಶಿ ಆಟಗಾರರ ಹರಾರಿ. ಈಗ ಒಟ್ಟಾರೆಯಾಗಿ RCB ತಂಡ ಏನ್ ಮಾಡ್ಬೇಕ್ರಿ 2 ಮಂದಿ ವಿದೇಶಿ ಆಟಗಾರರನ್ನು ಖರೀದಿ ಮಾಡ್ಬೇಕಾಗ್ತದ ನೋಡ್ರಿ. ಮತ್ತಂದ್ರ 6 ಜನ ದೇಶೀಯ ಆಟಗಾರರನ್ನು ಖರೀದಿ ಮಾಡ್ಬೇಕ್ರಿ. ಈ ಹರಾಜಿನಾಗ RCB ತಂಡ ಒಟ್ಟಾರೆಯಾಗಿ 8 ಮಂದಿ ಆಟಗಾರರನ್ನು ಖರೀದಿ ಮಾಡ್ಬೇಕು ನೋಡ್ರಿ. ಹಂಗಂದ್ರ RCB ತಂಡ ಯಾವ ಆಟಗಾರರನ್ನು ಖರೀದಿ ಮಾಡ್ತದ ಎಂಬುದನ್ನು ನಾವು ಈ ಹರಾಜಿನಾಗ ನೋಡ್ರಿ. ಮುಂದಿನ ತಂಡದ ಬಗ್ಗೆ ಹೇಳ್ಬೇಕಂದ್ರ ಇವಾಗ ನಾವು ನೋಡಮ್ರಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಾಗ ಎಷ್ಟು ಜನ ಆಟಗಾರರ ಹರ ಅಂದ್ರ ಆಲ್ರೆಡಿ ಇವಾಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಾಗ ಆಲ್ರೆಡಿ 16 ಜನ ಆಟಗಾರರ ಹರಾರಿ. ಈ 16 ಜನದಾಗ 4 ಜನ ವಿದೇಶಿ ಆಟಗಾರರ ಹರಾರಿ. ಈ ಹರಾಜಿನಾಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಏನ್ ಮಾಡ್ಬೇಕ್ರಿ 9 ಮಂದಿ ಆಟಗಾರರನ್ನು ಖರೀದಿ ಮಾಡ್ಬೇಕು ನೋಡ್ರಿ. ಆ 9 ಮಂದಿ ಆಟಗಾರದಾಗ 4 ಜನ ವಿದೇಶಿ ಆಟಗಾರರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಖರೀದಿ ಮಾಡ್ಬೇಕ್ರಿ ಮತ್ತು 5 ಮಂದಿ ದೇಶಿ ಆಟಗಾರರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಖರೀದಿ ಮಾಡ್ಬೇಕು ನೋಡ್ರಿ. ಹಂಗಂದ್ರ ಯಾವ ಆಟಗಾರರನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಖರೀದಿ ಮಾಡಲಿದೆ ಎಂಬುದನ್ನು ನಾವು ನೋಡಮ್ರಿ. ಮೂರನೇ ತಂಡವಾಗಿ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ನೋಡೋಣ ರೀ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನ್ ಮಾಡಿದ್ರಿ 17 ಮಂದಿ ಆಟಗಾರರನ್ನ ಏನ್ ಮಾಡಿದ್ರಿ ಇಟ್ಕೊಂಡದ್ರಿ. ಹಂಗಂದ್ರ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಎಷ್ಟು ಮಂದಿ ಆಟಗಾರರನ್ನ ಖರೀದಿ ಮಾಡ್ಬೇಕಂದ್ರ 8 ಜನ ಆಟಗಾರರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಖರೀದಿ ಮಾಡ್ಬೇಕು ನೋಡ್ರಿ. ಆ 8 ಮಂದಿ ಆಟಗಾರರದಾಗ್ರಿ 5 ಮಂದಿ ವಿದೇಶಿ ಆಟಗಾರರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಖರೀದಿ ಮಾಡ್ಬೇಕ್ರಿ ಮತ್ತು 3 ಜನ ದೇಶಿ ಆಟಗಾರರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಹರಾಜಿನಲ್ಲಿ ಖರೀದಿ ಮಾಡ್ಬೇಕು. ಅಂದ್ರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಯಾವ ಆಟಗಾರರನ್ನು ಖರೀದಿ ಮಾಡ್ತದ ಎಂಬುದನ್ನು ನಾವು ಹರಾಜಿನಾಗ ನೋಡಮ್ರಿ. 4ನೇ ತಂಡವಾಗಿ ನಾವು ನೋಡಮ್ರಿ ಗುಜರಾತ್ ಟೈಟನ್ಸ್ ತಂಡ. ಗುಜರಾತ್ ಟೈಟನ್ಸ್ ತಂಡದಾಗ ಆಲ್ರೆಡಿ ಇವಾಗ 20 ಜನ ಆಟಗಾರರ ಹರ ನೋಡ್ರಿ. ಈ 20 ಜನ ಆಟಗಾರರದಾಗ್ರಿ ವಿದೇಶಿ ಆಟಗಾರರು 4 ಜನ ಹರ ನೋಡ್ರಿ. ಅಂದ್ರ ಟೋಟಲಿ ಆಗಿ 20 ಜನ ಹರ ಅಂದ್ರೆ ಇನ್ನು 5 ಜನ ಆಟಗಾರರನ್ನು ಗುಜರಾತ್ ಟೈಟನ್ಸ್ ತಂಡ ಖರೀದಿ ಮಾಡ್ಬೇಕ್ರಿ. ಹಂಗಂದ್ರ 4 ವಿದೇಶಿ ಆಟಗಾರರು ಮತ್ತು 1 ದೇಶಿ ಆಟಗಾರರನ್ನು ಏನ್ ಮಾಡ್ಬೇಕ್ರಿ ಗುಜರಾತ್ ತಂಡ ಖರೀದಿ ಮಾಡ್ಬೇಕ್ರಿ. ಹಂಗಂದ್ರ ಗುಜರಾತ್ ತಂಡ ಯಾವ ಆಟಗಾರರನ್ನು ಖರೀದಿ ಮಾಡಲಿದೆ ಎಂಬುದನ್ನು ನಾವು ಬಿಡ್ನ್ಯಾಗ ನೋಡಮ್ರಿ. ನಾವು ಇವಾಗ ನೋಡಮ್ರಿ 5ನೇ ತಂಡವಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ರೀ. ಹೌದ್ರಿ, ಇದು ಶಾರುಖ್ ಖಾನ್ ಒಡೆತನದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನೋಡ್ರಿ. ಈ ತಂಡದಾಗ 12 ಮಂದಿ ಆಟಗಾರ ಹರಾರಿ. ಈಗ ಸದ್ಯ ಈ 12 ಮಂದಿ ಆಟಗಾರರಾದಾಗ 2 ಮಂದಿ ಮಾತ್ರ ಏನಿದ್ದಾರೆ ವಿದೇಶಿ ಆಟಗಾರರಿದ್ದಾರೆ. ಹೀಗಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಏನ್ ಮಾಡ್ಬೇಕ್ರಿ 13 ಮಂದಿ ಆಟಗಾರರು ಖರೀದಿ ಮಾಡ್ಬೇಕ್ರಿ. ಈ 13 ಮಂದಿ ಆಟಗಾರರಾದಾಗ 6 ಮಂದಿ ಆಟಗಾರರು ವಿದೇಶಿ ಆಟಗಾರರಾಗಿರ್ಬೇಕ್ರಿ ಮತ್ತು 7 ಮಂದಿ ಆಟಗಾರರು ದೇಶಿ ಆಟಗಾರರಾಗಿರ್ಬೇಕ್ರಿ. ಒಟ್ಟಾರೆಯಾಗಿ ಈ ಹರಾಜಿನಲ್ಲಿ ಏನ್ ಮಾಡ್ತದ್ರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 13 ಜನ ಆಟಗಾರರನ್ನು ತಗೊಳ್ತದ ನೋಡ್ರಿ. ಹಂಗಂದ್ರ ಶಾರುಖ್ ಖಾನ್ ಒಡೆತನದ ಈ ತಂಡವು ಯಾವ ಆಟಗಾರರನ್ನು ಖರೀದಿ ಮಾಡ್ತದ ಎಂಬುದನ್ನು ಅಂದ್ರೆ IPL ಹರಾಜಿನಾಗ ಅಂದ್ರೆ ಈ ಬಿಡ್ನ್ಯಾಗ ನೋಡಮ್ರಿ. ಇವತ್ತು ಅಬುಧಾಬಿಯಲ್ಲಿ ನಡೀತದಲ್ರಿ, ಆ ಬಿಡ್ನ್ಯಾಗ ನೋಡಮ್ರಿ. ಈಗ ನಾವು ನೋಡಮ್ರಿ LSG ತಂಡ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದಾಗ ಈಗ ಏನ್ ಮಾಡ್ಯಾರಿ 19 ಮಂದಿ ಹರಾರಿ. ಈ 19 ಮಂದಿಯಾಗ 4 ಮಂದಿ ವಿದೇಶಿ ಆಟಗಾರರ ಹರಾರಿ ಮತ್ತು 15 ಮಂದಿ ದೇಶಿ ಆಟಗಾರರ ಹರಾರಿ. ಈ ಹರಾಜಿನಾಗ LSG ತಂಡ ಏನ್ ಮಾಡ್ತಂದ್ರಿ 4 ಜನ ವಿದೇಶಿ ಆಟಗಾರರನ್ನು ಖರೀದಿ ಮಾಡ್ತದ್ರಿ ಮತ್ತಂದ್ರ 1 ದೇಶೀಯ ಆಟಗಾರರನ್ನು ಖರೀದಿ ಮಾಡ್ತದ್ರಿ. ಒಟ್ಟಾರೆಯಾಗಿ ಏನ್ ಮಾಡ್ಬೇಕ್ರಿ ಒಂದು ತಂಡ 25 ಜನ ಆಟಗಾರರನ್ನು ಖರೀದಿ ಮಾಡ್ಬೇಕ್ರಿ. ಆ 25 ಜನದಾಗ 8 ಮಂದಿ ವಿದೇಶಿ ಆಟಗಾರರಾಗಿರ್ಬೇಕು ನೋಡ್ರಿ ಮತ್ತು 17 ಮಂದಿ ದೇಶೀಯ ಆಟಗಾರರಾಗಿರ್ಬೇಕ್ರಿ. ಹಂಗಂದ್ರ LSG ತಂಡ ಯಾವ ಆಟಗಾರರಿಗೆ ಖರೀದಿ ಮಾಡ್ತದ ನಾವು ನೋಡಮ್ರಿ ಮುಂದಿನ ವಿಡಿಯೋದಾಗ.
ಇವಾಗ ನಾವು ನೋಡಮ್ರಿ 7ನೇ ತಂಡವಾಗಿ ಮುಂಬೈ ಇಂಡಿಯನ್ಸ್ ತಂಡವನ್ನು. ಮುಂಬೈ ಇಂಡಿಯನ್ಸ್ ತಂಡ ಏನ್ ಮಾಡಿದ್ರಿ 5 ಬಾರಿ ಚಾಂಪಿಯನ್ ಆಗ್ಯದ್ರಿ. ಈ 5 ಬಾರಿ ಚಾಂಪಿಯನ್ ತಂಡದಲ್ಲಿ ಈಗಾಗಲೇ 20 ಮಂದಿ ಆಟಗಾರ ಹರ ನೋಡ್ರಿ. ಈ 20 ಮಂದಿ ಆಟಗಾರರದಾಗ್ರಿ 7 ಮಂದಿ ವಿದೇಶಿ ಆಟಗಾರರ ಹರಾರಿ. ಅಂದ್ರ ಈ IPL ಹರಾಜಿನಾಗ ಏನ್ ಮಾಡ್ಬೇಕ್ರಿ, ಕೇವಲ 5 ಜನ ಆಟಗಾರರನ್ನ ಏನ್ ಮಾಡ್ಬೇಕ್ರಿ, ಮುಂಬೈ ಇಂಡಿಯನ್ಸ್ ತಂಡ ಖರೀದಿ ಮಾಡ್ಬೇಕ್ರಿ. ಅಂದ್ರ 1 ವಿದೇಶಿ ಆಟಗಾರ ಮತ್ತು 5 ದೇಶಿ ಆಟಗಾರರನ್ನು ಮುಂಬೈ ಇಂಡಿಯನ್ಸ್ ತಂಡ ಖರೀದಿ ಮಾಡ್ಬೇಕ್ರಿ. ಈ ಬಿಡ್ನ್ಯಾಗ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಹೆಚ್ಚು ಮೊತ್ತ ಇಲ್ರಿ, ದುಡ್ಡು ಇಲ್ ನೋಡ್ರಿ. ಹಂಗಂದ್ರ ಈ ತಂಡ ಏನ್ ಮಾಡ್ತದ್ರಿ, ಮುಂಬೈ ಇಂಡಿಯನ್ಸ್ ತಂಡ ಅನ್ಕ್ಯಾಪ್ಡ್ ಆಟಗಾರರನ್ನು ಸೆಲೆಕ್ಷನ್ ಮಾಡ್ತಾರೆ. ಅಂದ್ರೆ ಅನ್ಕ್ಯಾಪ್ಡ್ ಆಟಗಾರರನ್ನು ಮುಂಬೈ ಇಂಡಿಯನ್ಸ್ ತಂಡ ಏನ್ ಮಾಡ್ಬೇಕಾಗ್ತರಿ, ಖರೀದಿ ಮಾಡ್ಬೇಕಾಗ್ತರಿ. ಈ ಆಟಗಾರ ಯಾವುದೇ ತಂಡದ ಪರವಾಗಿ ಆಡಿರಲ್ರಿ. ಇದಕ್ಕಿಂತ ಮುಂಚೆ ಇವನು ಹೊಸಬ ಆಗಿರ್ತಾನ್ರಿ IPL ಗೆ. ಈ ಹೊಸಬರಿಗೆ ಕಡಿಮೆ ಮೊತ್ತ ಕೊಟ್ಟು ಏನ್ ಮಾಡ್ತದ್ರಿ, ಕಡಿಮೆ ರೊಕ್ಕ ಕೊಟ್ಟು ಮುಂಬೈ ಇಂಡಿಯನ್ಸ್ ತಂಡ ಖರೀದಿ ಮಾಡಲು ಪ್ರಯತ್ನ ಪಡ್ತದ್ರಿ. ಯಾಕಂದ್ರ ಮುಂಬೈ ಇಂಡಿಯನ್ಸ್ ತಂಡದ ಪರ ಜಾಸ್ತಿ ರೊಕ್ಕ ಇಲ್ಲ ನೋಡ್ರಿ. ಹಿಂಗಾಗಿ ಅನ್ಕ್ಯಾಪ್ಡ್ ಆಟಗಾರನನ್ನು ಏನ್ ಮಾಡ್ತದ್ರಿ, ಮುಂಬೈ ಇಂಡಿಯನ್ಸ್ ತಂಡ ಈ ಹರಾಜಿನಾಗ ತಗೋತದ ನೋಡ್ರಿ. 8ನೇ ತಂಡವಾಗಿ ನಾವು ಪಂಜಾಬ್ ಕಿಂಗ್ಸ್ ತಂಡವನ್ನು ನೋಡಮ್ರಿ. ಈ ಪಂಜಾಬ್ ಕಿಂಗ್ಸ್ ತಂಡದ ಒಡತಿ ಪ್ರೀತಿ ಜಿಂಟಾ ಇದ್ದಾರೆ. ಇವರ ಸೌಂದರ್ಯಕ್ಕೆ ಮರಳಾಗದವರು ಯಾರು ಇಲ್ಲ ನೋಡ್ರಿ. ಅಂತ ಸೌಂದರ್ಯವನ್ನು ಹೊಂದಿರುವ ಪ್ರೀತಿ ಜಿಂಟಾ ಒಡೆತನದಲ್ಲಿ ಈಗಾಗಲೇ ಏನ್ ಮಾಡ್ಯಾರಿ, 21 ಮಂದಿ ಆಟಗಾರ ಹಾರ ನೋಡ್ರಿ. ಅದ್ರಾಗ 6 ಮಂದಿ ವಿದೇಶಿ ಆಟಗಾರರು ಸೇರಿದಂತೆ ಒಟ್ಟಾರೆಯಾಗಿ ಏನ್ ಮಾಡ್ಯಾರಿ, 21 ಮಂದಿ ಆಟಗಾರರ ಹರಾರಿ. 2 ವಿದೇಶಿ ಆಟಗಾರರು ಸೇರಿದಂತೆ ಪ್ರೀತಿ ಜಿಂಟಾ ಒಡೆತನದ 4 ಮಂದಿ ಮಾತ್ರ ಆಟಗಾರರನ್ನು ಈ ಹರಾಜಿನಲ್ಲಿ ತಗೋಬೇಕಾಗ್ತದೆ ನೋಡ್ರಿ. ಹಂಗಂದ್ರ ಪ್ರೀತಿ ಜಿಂಟಾ ಅವರು ಯಾವ ಆಟಗಾರರನ್ನು ತಗೋತಾರ ಎಂಬುದನ್ನು ನಾವು ಹರಾಜಿನಾಗ ನೋಡಮ್ ನೋಡ್ರಿ. ನಾವು 9ನೇ ತಂಡವಾಗಿ ಏನ್ ಮಾಡಮ್ರಿ, ರಾಜಸ್ಥಾನ ರಾಯಲ್ಸ್ ತಂಡವನ್ನು ತಗೊಳಮ್ರಿ. ಈ ರಾಜಸ್ಥಾನ ರಾಯಲ್ಸ್ ತಂಡ ಏನ್ ಮಾಡಿತ್ರಿ, 2008ದಾಗ ಚಾಲು ಆಗಿತ್ ನೋಡ್ರಿ IPL. ಅವಾಗ ಚಾಂಪಿಯನ್ ಪಟ್ಟ ಅಲಂಕರಿಸ್ತ್ರಿ. ಅದಾದ್ಮೇಲೆ ಇದು IPL ಗೆದ್ದೇ ಇಲ್ರಿ ರಾಜಸ್ಥಾನ ರಾಯಲ್ಸ್ ತಂಡ. ಹೀಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಏನ್ ಮಾಡ್ಯಾರಿ, 16 ಮಂದಿ ಹರ ನೋಡ್ರಿ. ಆ 16 ಮಂದಿಯಾಗ 7 ಮಂದಿ ವಿದೇಶಿ ಆಟಗಾರರ ಹರಾರಿ. ಹಂಗಂದ್ರ ರಾಜಸ್ಥಾನ ರಾಯಲ್ಸ್ ತಂಡ ಏನ್ ಮಾಡ್ಬೇಕ್ರಿ, 9 ಆಟಗಾರರನ್ನು ಖರೀದಿ ಮಾಡ್ಬೇಕ್ರಿ. ಆ 9 ಆಟಗಾರರದಾಗ ಒಬ್ಬ ಆಟಗಾರ ವಿದೇಶಿ ಆಟಗಾರರಾಗಿರ್ಬೇಕ್ರಿ ಮತ್ತು 8 ಮಂದಿ ಆಟಗಾರರು ಇಂಡಿಯನ್ ಆಟಗಾರರಾಗಿರ್ಬೇಕ್ರಿ. ಹಂಗಂದ್ರ ರಾಜಸ್ಥಾನ ರಾಯಲ್ಸ್ ತಂಡ ಯಾವ ಆಟಗಾರರನ್ನು ಖರೀದಿ ಮಾಡ್ತದ ಎಂಬುದನ್ನು ನಾವು ನೋಡಮ್ರಿ ಮುಂದಿನ ವಿಡಿಯೋದಾಗ. ನಾವು 10ನೇ ತಂಡವಾಗಿ ಏನ್ ಮಾಡಮ್ರಿ, ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ನೋಡಮ್ರಿ. ಈ ಹೈದರಾಬಾದ್ ತಂಡದಾಗ 15 ಮಂದಿ ಆಟಗಾರರು ಈಗಾಗಲೇ ಹರ ನೋಡ್ರಿ. ಈ 15 ಮಂದಿ ಆಟಗಾರರಾದಾಗ ಆಲ್ರೆಡಿ 6 ಮಂದಿ ಆಟಗಾರರು ವಿದೇಶಿದವರಾಗಿದ್ದಾರೆ. ಹಿಂಗಂದ್ರ ಹೈದರಾಬಾದ್ ತಂಡ ಏನ್ ಮಾಡ್ಬೇಕ್ರಿ, ಈ ಹರಾಜಿನಾಗ 2 ಆಟಗಾರರನ್ನ ಏನ್ ಮಾಡ್ಬೇಕ್ರಿ, ಅದು ವಿದೇಶಿ ಆಟಗಾರರನ್ನು ಖರೀದಿ ಮಾಡ್ಬೇಕ್ರಿ. ಮತ್ತು 8 ಮಂದಿ ಆಟಗಾರರನ್ನ ಏನ್ ಮಾಡ್ಬೇಕ್ರಿ, ಇದು ದೇಶೀಯ ಆಟಗಾರರನ್ನು ಖರೀದಿ ಮಾಡ್ಬೇಕ್ರಿ. ಈ ಹೈದರಾಬಾದ್ ತಂಡದಾಗ ಏನ್ ಮಾಡ್ಯಾರಿ, ಎಲ್ಲರೂ ಹೊಡಿಬಡಿ ಆಟಗಾರರೇ ಇದಾರೆ, 6-4 ಹೊಡೆಯೋರು ಇದಾರೆ. ಇದು ಏನ್ ಮಾಡ್ತಾವ್ರಿ, ದೊಡ್ಡ ಮಾತವನ್ನು ಕಲಿ ಹಾಕ್ತಿವ್ರಿ ಹೈದರಾಬಾದ್ ತಂಡ. ಈ ಸಲ ಕಪ್ ಗೆಲ್ತದ ಇಲ್ಲ ಎಂಬುದನ್ನು ನಾವು ಏನ್ ಮಾಡಮ್ರಿ, ನೋಡಮ್ರಿ. 2026ರ IPL ಪಂದ್ಯದ ವೇಳೆ ನೋಡ್ರಿ. ನಾವ್ ಇವಾಗ ಏನ್ ಮಾಡಮ್ರಿ, ಯಾವ ಫ್ರಾಂಚೈಸಿಯು ಯಾವ ಆಟಗಾರರಿಗೆ ತಗೋತದ ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದು ಉತ್ತರ ಕರ್ನಾಟಕದ ಭಾಷೆ ನೋಡ್ರಿ, ನನ್ಗೆ ಸಪೋರ್ಟ್ ಮಾಡ್ರಿ. ನಾ ಮುಂದಿನ ವಿಡಿಯೋ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ನಮಸ್ಕಾರ.